ಹರೇ ಕೃಷ್ಣ. ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಗೊಟ್ಟಗೋಡಿಯ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದ ಅತ್ಯಂತ ವಿಶೇಷವಾದ ಪುಸ್ತಕಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ ಬೀದರ ಅಂತ ಇದೆ. ಅಂದರೆ ಬೀದರ ಜಿಲ್ಲೆಯಲ್ಲಿ ಬರುವಂತಹ ವಿಶೇಷವಾದಂತಹ ತಾಲೂಕುಗಳು ಮತ್ತು ಆ ತಾಲೂಕುಗಳಲ್ಲಿ ಬರುವಂತಹ ಗ್ರಾಮಗಳ ಸ್ಪಷ್ಟ ಮಾಹಿತಿಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಇದು ಬಂದು ಮೊದಲನೆಯ ಮುದ್ರಣ 2017ರಲ್ಲಿ ಆಗಿದೆ. ಆ 2017ರಲ್ಲಿ ಇರುವಂತಹ ವಿಶೇಷವಾದಂತಹ ಮಾಹಿತಿಗಳನ್ನು ಮಾತ್ರ ನಾವಿಲ್ಲಿ ನೋಡ್ಬೋದು. ಈಗ ನಾವು ಈ ವಿಶೇಷವಾದ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ, ಕರ್ನಾಟಕ ಗ್ರಾಮ ಚರಿತ್ರೆ ಕೋಶ ಬೀದರ್ ಜಿಲ್ಲಾ ಸಂಪುಟ ಅಂತ ಇದೆ. ಪ್ರಧಾನ ಸಂಪಾದಕರು ಪ್ರೊಫೆಸರ್ DB ನಾಯಕ್, ಕಾರ್ಯನಿರ್ವಾಹಕರು ಸಂಪಾದಕರು ಒಂದು ಚಿಕ್ಕಣ್ಣ ಅಂತ ಇದೆ. ಸಂಯೋಜಕರು ಸಂಪಾದಕರು ಬಂದು ಡಾಕ್ಟರ್ ಚಿಕ್ಕೇರಿ ಶಿವಶಂಕರ್ ಮತ್ತು ಜಿಲ್ಲಾ ಸಂಪಾದಕರು ಬಂದು ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಅಂತ ಇದೆ. ಇಲ್ಲಿ ನೋಡೋದು ವಿಸ್ತರಣೆ ಹಾಗೂ ಸಲಹಾ ಕೇಂದ್ರ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಗೊಟ್ಟಗೋಡಿ ಅಂತ ಇರೋದನ್ನು ಕೂಡ ನೋಡ್ಬೋದು. ಇದು ಬಂದ್ಬಿಟ್ಟು ಮೊದಲನೇ ಮುದ್ರಣ 2017ರಲ್ಲಿ ಆಗಿರುವಂತಹದ್ದು. ಹಾಗಾಗಿ 2017ರಲ್ಲಿ ಯಾವ ವಿಶೇಷವಾದಂತಹ ಮಾಹಿತಿಗಳನ್ನು ಅಂತಂದರೆ ಒಂದು ಜಿಲ್ಲೆ ಮತ್ತು ಆ ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳು, ಆ ತಾಲೂಕಿನಲ್ಲಿ ಬರುವಂತಹ ಗ್ರಾಮಗಳ ವಿಶೇಷತೆಯನ್ನು ಈ ಪುಸ್ತಕ ತಿಳಿಸುತ್ತೆ. ಮೊದಲನೇದಾಗಿ ಈ ಪುಸ್ತಕದಲ್ಲಿ ನಾವು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ವಿಶೇಷವಾದಂತಹ ಸಂದೇಶವನ್ನು ನೋಡ್ಬೋದು. ಹಾಗೆಯೇ ನಾವಿಲ್ಲಿ ಸನ್ಮಾನ್ಯ ಶ್ರೀ HK ಪಾಟೀಲ್ ರವರ ಒಂದು ಮನದ ಮಾತುಗಳನ್ನು ಕೂಡ ನೋಡ್ಬೋದು. ಪ್ರಧಾನ ಕಾರ್ಯದರ್ಶಿಗಳ ಮಾತುಗಳನ್ನು ಕೂಡ ನೋಡ್ಬೋದು. ಕುಲಪತಿಗಳ ಮಾತುಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇಲ್ಲಿ ಪ್ರಸ್ತಾವನೆ ಅಂತ ಇದೆ. ಹಳ್ಳಿಗಳೆಂದರೆ ಬರೀ ಮನೆಗಳಲ್ಲ, ಮನುಷ್ಯರಲ್ಲ, ದನಕರುಗಳಲ್ಲ, ರಸ್ತೆ ಚರಂಡಿಗಳಲ್ಲ, ಇವೆಲ್ಲವೂ ಸೇರಿದ ಭಾರತದ ಆತ್ಮ ಅಂತ ಕೊಟ್ಟಿದ್ದಾರೆ. ಅದರ ಇಲ್ಲಿ ನೋಡ್ಬೋದು ಬೀದರ್ ತಾಲೂಕು ಅಂತ ಇದೆ. ಅಂದರೆ ಪರಿವಿಡಿಯಲ್ಲಿ ನಾವು ಈಗ ಮೊದಲನೇದಾಗಿ ಬೀದರ್ ತಾಲೂಕಿನಲ್ಲಿರುವಂತಹ ಗ್ರಾಮಗಳ ಹೆಸರುಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಬೀದರ್ ನಗರ, ಅತಿವಾಳ, ಅಮದಲಪಡ, ಅಮಲಾಪುರ, ಅಲಮಸಾಪುರ, ಅಲ್ಲಾಪುರ, ಈ ರೀತಿಯಾಗಿ ನಮಗೆ ಬೀದರ್ ತಾಲೂಕಿನಲ್ಲಿ ಬರುವಂತಹ ಗ್ರಾಮಗಳಾಗಿದೆ. ಇನ್ನೂ ಹಲವಾರು ಗ್ರಾಮಗಳಿದೆ, ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡ್ಬೋದು ಬಸವ ಕಲ್ಯಾಣ ತಾಲೂಕು ಅಂತ ಇದೆ. ಈ ಬಸವ ಕಲ್ಯಾಣ ತಾಲೂಕಿನಲ್ಲಿ ಬಸವ ಕಲ್ಯಾಣ, ಅಟ್ಟೂರ ತಾಂಡ, ಅತ್ಲಾಪುರ, ಅಂತರ ಭಾರತಿ ತಾಂಡ, ಇನ್ನು ಹಲವಾರು ಗ್ರಾಮಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ನೋಡ್ಬೋದು ಬಾಲ್ಕಿ ತಾಲೂಕು ಅಂತದೆ. ಈ ಬಾಲ್ಕಿ ತಾಲೂಕಿನಲ್ಲಿ ಯಾವ ಗ್ರಾಮಗಳು ಬರುತ್ತೆ ಅಂತ ನೋಡ್ಬೋದು. ಜೊತೆಗೆ ಇಲ್ಲಿ ನಾವು ಔರಾದ ತಾಲೂಕು ಅಂತ ಇದೆ, ಅದರಲ್ಲಿ ಬರುವಂತಹ ಗ್ರಾಮಗಳ ವಿಶೇಷತೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇಲ್ಲಿ ಹುಮನಾಬಾದ್ ತಾಲೂಕು ಅಂತ ಇದೆ, ಅದರಲ್ಲಿ ಬರುವಂತಹ ವಿಶೇಷವಾದ ಗ್ರಾಮಗಳು ಯಾವುದು ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡೋದು ಬೀದರ್ ಜಿಲ್ಲಾ ಪ್ರಸ್ತಾವನೆ ಅಂತ ಇದೆ. ಈ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ವಿಶೇಷವಾದ ಮಾಹಿತಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಭೌಗೋಳಿಕ ಹಿನ್ನೆಲೆ ಅಂತ ಇದೆ. ಇಲ್ಲಿ ಬೀದರ್ ಜಿಲ್ಲೆಯು ವಿಶಾಲ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಒಂದು ಅಂತ ಹೇಳ್ಬಿಟ್ಟು, ಕರ್ನಾಟಕದ ಉತ್ತರ ದಿಕ್ಕಿನಲ್ಲಿರುವ ಈ ಜಿಲ್ಲೆಯು ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆ ಅಂತ ಹೇಳಿದ್ದಾರೆ. ಇನ್ನೂ ವಿಶೇಷವಾದಂತಹ ಮಾಹಿತಿ ಅಂದರೆ ಸ್ಪಷ್ಟ ಮಾಹಿತಿಗಳನ್ನು ನಾವು ನೋಡಬಹುದು. ಈಗ ನಾವು ಬೀದರ್ ತಾಲೂಕಿನಲ್ಲಿ ಬರುವಂತಹ ಬೀದರ್ ನಗರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಬಿದರಿ ಕೋಟೆ ಎನ್ನುವುದು ಸಮುದ್ರ ಪಾತಳಿಯಿಂದ 715 ಮೀಟರ್ ಎತ್ತರದ ಕೆಂಪು ಗಟ್ಟಿಯಾದ ಶಿಲೆಯ ಮೇಲೆ ನಿಂತಿರುವ ಒಂದು ಸ್ಥಳ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದರ ಇನ್ನೂ ವಿಸ್ತಾರವಾದ ಮಾಹಿತಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನೋಡೋದಾದ್ರೆ ಅತಿವಾಳ ಅಂತ ಇದೆ. ಬೀದರ್ ತಾಲೂಕು ಕೇಂದ್ರದಿಂದ ಪಶ್ಚಿಮ ದಿಕ್ಕಿಗೆ 13 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕ ವಿಸ್ತೀರ್ಣ 332 ಹೆಕ್ಟರ್ ಅಂತ ಇನ್ನೂ ಮಾಹಿತಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು. ಹಾಗೆ ಇಲ್ಲಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಬರುವಂತಹ ಬಸವ ಕಲ್ಯಾಣದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಚರಿತ್ರೆಯ ಬಸವ ಕಲ್ಯಾಣ ಗಮನಾರ್ಹ ಸ್ಥಾನವಿದೆ. ಕಲ್ಯಾಣ ಚಾಲುಕ್ಯರು, ಕಲಚೂರಿಗಳು, ಯಾದವರು, ಬಹುಮನಿ, ಬರಿದ್ ಶಾಹಿ, ಮೊಘಲ್, ಮರಾಠ ರಾಜಧಾನಿಯಾಗಿ ಮೆರೆದ ನಗರ ಕಲ್ಯಾಣವಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ವಿಶೇಷವಾದಂತಹ ಮಾಹಿತಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಈ ರೀತಿಯಾಗಿ ನಾನು ಈಗೇನು ಬೀದರ್ ಜಿಲ್ಲೆ, ಈ ಬೀದರ್ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳು ಯಾವುದಿದೆ ಆ ತಾಲೂಕುಗಳ ಬಗ್ಗೆ ಆಗಿರ್ಬೋದು ಮತ್ತು ಈ ತಾಲೂಕಿನಲ್ಲಿ ಬರುವಂತಹ ಎಲ್ಲ ಗ್ರಾಮಗಳ ಬಗ್ಗೆನೂ ಕೂಡ ಸ್ಪಷ್ಟವಾದ ಮಾಹಿತಿಗಳನ್ನು ಈ ವಿಶೇಷವಾದ ಪುಸ್ತಕ ಒಳಗೊಂಡಿದೆ. ಈ ವಿಶೇಷವಾದಂತಹ ಪುಸ್ತಕದ ಬೆಲೆ 750 ರೂಪಾಯಿ ಆಗುತ್ತೆ. ಇದಕ್ಕೆ ನಿಮಗೆ 10% ರಿಯಾಯಿತಿ ಇರುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ. ಯಾರಿಗೆ ಈ ವಿಶೇಷವಾದಂತಹ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಹುಡುಕ್ತಾ ಇದ್ದಾರೆ, ಅದು ಕೂಡ ತುಂಬ ಹಳೆಯ ಪುಸ್ತಕಗಳು ಬೇಕು, ಅದು ಕೂಡ 2017ರಲ್ಲಿ ಮೊದಲನೆಯ ಮುದ್ರಣವಾಗಿರುವಂತಹ ಪುಸ್ತಕ ಬೇಕು ಅಂತ ಹುಡುಕ್ತಾ ಇರ್ತೀರಾ, ಈ ಪುಸ್ತಕವನ್ನು ತಗೊಳ್ಬಹುದು. ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಬೀದರ್ ಜಿಲ್ಲೆ ಅಂತ ಕಳಿಸಿದ್ರೆ ಸಾಕು. ಅದರ ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ಲಾಗುತ್ತೆ. ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಈ ವಿಶೇಷವಾದ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಹಾಗೆಯೇ ಈ ನಿಮ್ಮ ಆಧ್ಯ ಪುಸ್ತಕ ಭಂಡಾರದಲ್ಲಿ ಇನ್ನೂ ಹಲವಾರು ಜಿಲ್ಲೆಗಳ ಪುಸ್ತಕಗಳನ್ನು ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ 2017ರಲ್ಲಿ ಮೊದಲ ಮುದ್ರಣವಾಗಿರುವಂತಹ ಪುಸ್ತಕಗಳು ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಯಾರಿಗೆ ಬೇಕು ಕೆಳಗಡೆ ಕೊಟ್ಟಿರುತ್ತೆ ಸಂಖ್ಯೆಗೆ ವಾಟ್ಸಪ್ನ ಮಾಡಿ ಪಡ್ಕೊಳ್ಳಬಹುದು. ನಮಸ್ಕಾರ.